ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ಭಾಗವತದ 1ನೇ ಸ್ಕಂದದ 19ನೇ ಅಧ್ಯಾಯಕ್ಕೆ ಸ್ವಾಗತವನ್ನು ಕೋರ್ತಾ, ಹಿಂದಿನ ಶ್ಲೋಕಗಳಲ್ಲಿ ನಾವು ಪರೀಕ್ಷಿತ ಮಹಾರಾಜ ಆ ಮರಣಾಂತ ನಿರಶನ ವೃತ್ತಕ್ಕೆ ಕೂತ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಊರ್ಧ್ವಲೋಕದಿಂದ ಸಕಲ ದೇವತೆಗಳು ರಾಜನ ಕಾರ್ಯವನ್ನು ಶ್ಲಾಘಿಸ್ತಾರೆ. ಅವರು ಸಂತೋಷದಿಂದ ಭೂಮಿಯ ಮೇಲೆ ಪುಷ್ಪವೃಷ್ಟಿಯನ್ನು ಗೆರೀತಾರೆ ಅನ್ನುವಂಥದ್ದನ್ನು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ಭಾಗವತದ ಶ್ಲೋಕಗಳನ್ನು ನೋಡ್ತಾ, ಮೊದಲನೇ ಶ್ಲೋಕ 1ನೇ ಸ್ಕಂದದ 19ನೇ ಅಧ್ಯಾಯದ 19ನೇ ಶ್ಲೋಕ. ಮಹರ್ಷಯೋ ವೈ ಸಮುಪಾಗತಾಯೇ ಪ್ರಶಸ್ಯ ಸಾಧ್ವಿತ್ಯನುಮೋದಮಾನಾಃ ಊಚುಃ ಪ್ರಜಾನುಗ್ರಹಶೀಲಸಾರ ಯದುತ್ತಮ ಶ್ಲೋಕ ಗುಣಾಭಿರೂಪಂ. ಅಲ್ಲಿ ಸಮಾವೇಶಗೊಂಡಿದ್ದ ಎಲ್ಲ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನ ನಿರ್ಧಾರವನ್ನು ಹೊಗಳಿದರು. ಬಹಳ ಒಳ್ಳೆಯದು ಎಂದು ಹೇಳುವ ಮೂಲಕ ತಮ್ಮ ಅನುಮೋದನೆಯನ್ನು ಸೂಚಿಸಿದರು. ಋಷಿಗಳು ಸ್ವಾಭಾವಿಕವಾಗಿಯೇ ಸಾಮಾನ್ಯರಿಗೆ ಒಳ್ಳೆಯದನ್ನು ಮಾಡುವ ಪ್ರವೃತ್ತಿ ಉಳ್ಳವರು, ಏಕೆಂದರೆ ಅವರು ದೇವೋತ್ತಮ ಪರಮಪುರುಷನ ಗುಣಾತ್ಮಕ ಶಕ್ತಿಗಳನ್ನೆಲ್ಲ ಹೊಂದಿರುತ್ತಾರೆ. ಆದ್ದರಿಂದ ಅವರು ಭಗವದ್ಭಕ್ತ ಪರೀಕ್ಷಿತ ಮಹಾರಾಜನನ್ನು ಕಂಡು ಬಹಳ ಸಂತೋಷಪಟ್ಟು ಈ ರೀತಿಯಾಗಿ ಹೇಳಿದರು. ಜೀವಿಯ ನೈಸರ್ಗಿಕ ಸೌಂದರ್ಯವು ಭಕ್ತಿ ಸೇವಾ ಮಟ್ಟಕ್ಕೇರಿದಾಗ ವರ್ಧಿಸುತ್ತದೆ. ಪರೀಕ್ಷಿತ ಮಹಾರಾಜನು ಶ್ರೀಕೃಷ್ಣನ ಅನುರಾಗದಲ್ಲಿ ತಲ್ಲೀನನಾಗಿದ್ದನು. ಇದನ್ನು ನೋಡಿ ಸಮಾವೇಶಗೊಂಡಿದ್ದ ಅಲ್ಲಿ ಸೇರಿದ್ದಂತಹ ಮಹರ್ಷಿಗಳು ಬಹಳ ಸಂತೋಷಗೊಂಡರು ಮತ್ತು ಬಹಳ ಒಳ್ಳೆಯದು ಎಂದು ಹೇಳುವ ಮೂಲಕ ತಮ್ಮ ಅನುಮೋದನೆಯನ್ನು ಸೂಚಿಸಿದರು. ಇಂತಹ ಋಷಿಗಳಲ್ಲಿ ಸ್ವಾಭಾವಿಕವಾಗಿಯೇ ಜನಸಾಮಾನ್ಯರಿಗೆ ಒಳ್ಳೆಯದನ್ನು ಮಾಡುವ ಪ್ರವೃತ್ತಿ ಇರುತ್ತದೆ ಮತ್ತು ಭಕ್ತಿ ಸೇವೆಯಲ್ಲಿ ಪರೀಕ್ಷಿತ ಮಹಾರಾಜನಂತಹವರ ಮುನ್ನಡೆಯನ್ನು ಕಂಡಾಗ ಅವರ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ಅವರು ತಮ್ಮ ಶಕ್ತಿಯ ಅನುಸಾರ ಸಕಲ ಆಶೀರ್ವಾದಗಳನ್ನೂ ನೀಡುತ್ತಾರೆ. 20ನೇ ಶ್ಲೋಕ. ನವ ಇದಂ ರಾಜರ್ಷಿವರ್ಯ ಚಿತ್ರಂ ಭವತ್ಸು ಕೃಷ್ಣಂ ಸಮನುವ್ರತೇಷು ಯೇಧ್ಯಾಸನಂ ರಾಜಕಿರೀಟಜುಷ್ಟಂ ಸದ್ಯೋ ಜಹುರ್ ಭಗವತ್ ಪಾರ್ಶ್ವಕಾಮಾಃ. 20ನೆಯ ಶ್ಲೋಕದಲ್ಲಿ ಋಷಿಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಋಷಿಗಳು ನೋಡಿದರು, ಕಟ್ಟುನಿಟ್ಟಾಗಿ ಭಗವಾನ್ ಶ್ರೀಕೃಷ್ಣ ಪಥದಲ್ಲಿರುವ ಪಾಂಡುವಂಶದ ಸಕಲ ರಾಜ ಋಷಿಗಳಲ್ಲಿ ಪ್ರಮುಖನಾದವನೇ, ದೇವೋತ್ತಮ ಪುರುಷನೊಡನೆ ಶಾಶ್ವತವಾದ ಸಂಬಂಧವನ್ನು ಹೊಂದುವ ಸಲುವಾಗಿ ನೀನು ಅನೇಕ ರಾಜರ ಮುಕುಟಗಳಿಂದ ಅಲಂಕೃತವಾದ ಸಿಂಹಾಸನವನ್ನು ತ್ಯಜಿಸುತ್ತಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ತಾವು ಹೊಂದಿರುವಂತಹ ತಾತ್ಕಾಲಿಕ ಹುದ್ದೆಗಳೇ ಜೀವನದ ಅತ್ಯುನ್ನತ ಐಹಿಕ ಲಾಭವೆಂದು ರಾಜಕೀಯ ಆಡಳಿತಾಧಿಕಾರಿಗಳನ್ನು ಹೊಂದಿರುವಂತಹ ಮೂಢ ರಾಜಕಾರಣಿಗಳು ಭಾವಿಸುತ್ತಾರೆ. ಆದ್ದರಿಂದಲೇ ಅವರು ಜೀವನದ ಕೊನೆಯ ಕ್ಷಣದವರೆಗೂ ಆ ಹುದ್ದೆಗಳಿಗೆ ಅಂಟಿಕೊಂಡಿರುತ್ತಾರೆ. ಭಗವಂತನ ಶಾಶ್ವತ ಧಾಮದಲ್ಲಿ ಅವನ ಸಹಚರರಲ್ಲಿ ಒಬ್ಬನಾಗಿ ಮುಕ್ತಿ ಸಾಧಿಸುವುದು ಜೀವನದ ಗರಿಷ್ಠ ಲಾಭ ಎಂಬುದನ್ನು ಅವರು ಅರಿಯರು. ಮಾನವ ಜನ್ಮ ಇರುವುದೇ ಈ ಗುರಿ ಸಾಧನೆಗಾಗಿ. ಅವನ ಶಾಶ್ವತ ಧಾಮವಾದ ಭಗವದ್ಧಾಮಕ್ಕೆ ಮರಳುವುದೇ ಪರಮ ಸಾಧನೆ ಎಂಬುದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನಮಗೆ ಅನೇಕ ಸಾರಿ ಆಶ್ವಾಸನೆ ಇತ್ತಿದ್ದಾನೆ. ಪ್ರಹ್ಲಾದ ಮಹಾರಾಜನು ಶ್ರೀ ನರಸಿಂಹದೇವರನ್ನು ಪ್ರಾರ್ಥಿಸುತ್ತಾ ಹೇಳಿದ್ನು, ಹೇ ನನ್ನ ಪ್ರಭುವೇ, ಲೌಕಿಕ ಜೀವನದ ರೀತಿಯಿಂದ ನನಗೆ ಬಹಳ ಭಯವಾಗಿದೆ. ನರಸಿಂಹದೇವರಾಗಿ ನಿಮ್ಮ ಉಗ್ರ ರೂಪದಿಂದ ನನಗೆ ಲೇಷ ಮಾತ್ರವೂ ಹೆದರಿಕೆಯಾಗಿಲ್ಲ. ಈ ಲೌಕಿಕ ಜೀವನ ರೀತಿಯು ಒಂದು ಬೀಸುವ ಕಲ್ಲಿದ್ದಂತೆ. ಆದ್ದರಿಂದ ನಾವು ನುಚ್ಚುನೂರಾಗುತ್ತಿದ್ದೇವೆ. ನಾವು ಜೀವನದ ಹೊಯ್ದಾಡುವ ಅಲೆಗಳ ಭೀಕರ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಆದ್ದರಿಂದ ನನ್ನ ಪ್ರಭುವೇ, ದಯವಿಟ್ಟು ನನ್ನನ್ನು ನಿನ್ನ ದಾಸರಲ್ಲಿ ಒಬ್ಬನನ್ನಾಗಿ ಕಂಡು ನಿನ್ನ ಶಾಶ್ವತ ಧಾಮಕ್ಕೆ ಕರೆಸಿಕೊ ಎಂದು ನಿನ್ನ ಪಾದ ಕಮಲಗಳಲ್ಲಿ ಪ್ರಾರ್ಥಿಸುತ್ತೇನೆ. ಈ ಲೌಕಿಕ ಜೀವನ ರೀತಿಯ ಪರಮ ಮೋಕ್ಷವೆಂದರೆ ಇದೇ. ಲೌಕಿಕ ಜೀವನ ವಿಧಾನದಿಂದ ನನಗೆ ಬಹು ಕಹಿಯಾದ ಅನುಭವವಾಗಿದೆ. ನನ್ನ ಸ್ವಯಂಕೃತ ಕಾರ್ಯಗಳ ಒತ್ತಡಗಳಿಂದಾಗಿ ಯಾವುದೇ ಜೀವಜಾತಿಗಳಲ್ಲಿ ಜನ್ಮ ತಾಳಿರಲಿ 2 ಯಾತನಾಮಯ ಅನುಭವಗಳೂ ನನಗಾಗಿವೆ. ಅವೆಂದರೆ ಪ್ರಿಯನಿಂದ ಅಗಲಿಕೆ ಮತ್ತು ಅನಪೇಕ್ಷಿತವಾದವರೊಂದಿಗೆ ಸಂಪರ್ಕ. ಇವುಗಳ ನಿವಾರಣೆಗೆ ನಾನು ಕೈಗೊಂಡ ಪರಿಹಾರ ಉಪಾಯಗಳು ವ್ಯಾಧಿಗಿಂತ ಹೆಚ್ಚು ಅಪಾಯಕಾರಿಯಾದವು. ಹೀಗಾಗಿ ಜನ್ಮಗಳಲ್ಲಿ ನಾನು ಒಂದು ಬಿಂದುವಿನಿಂದ ಮತ್ತೊಂದರತ್ತ ಕೊಚ್ಚಿಕೊಂಡು ಹೋಗುತ್ತಿದ್ದೇನೆ. ಆದ್ದರಿಂದ ನಿನ್ನ ಪಾದ ಕಮಲಗಳಲ್ಲಿ ನನಗೆ ಆಶ್ರಯವನ್ನು ಕೊಡು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ.
ಜಗತ್ತಿನ ಅನೇಕ ಸಾಧು ಸಂತರಿಗಿಂತ ಮಿಗಿಲಾದ ಪಾಂಡವ ದೊರೆಗಳು ಐಹಿಕ ಜೀವನ ರೀತಿಯ ಕಹಿ ಫಲಗಳನ್ನು ಅರಿತಿದ್ದರು. ಅವರು ಎಂದಿಗೂ ತಾವು ಹತ್ತಿ ಕೂತಿದ್ದ ಸಿಂಹಾಸನದ ಪ್ರಭೆಗೆ ಮಾರು ಹೋಗಿರಲಿಲ್ಲ. ಅವರು ಸದಾಕಾಲವೂ ಭಗವಂತನ ಶಾಶ್ವತ ಒಡನಾಟದ ಕರೆಯ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಪರೀಕ್ಷಿತ ಮಹಾರಾಜನು ಯುಧಿಷ್ಠಿರ ಮಹಾರಾಜನ ಯೋಗ್ಯ ಮೊಮ್ಮಗ. ಯುಧಿಷ್ಠಿರ ಮಹಾರಾಜನು ತನ್ನ ಸಾಮ್ರಾಜ್ಯ ಸಿಂಹಾಸನವನ್ನು ಮೊಮ್ಮಗನಿಗೆ ಬಿಟ್ಟುಕೊಟ್ಟನು. ಅಂತೆಯೇ ಯುಧಿಷ್ಠಿರ ಮಹಾರಾಜನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನು ತನ್ನ ಮಗ ಜನಮೇಜಯನಿಗೆ ಸಾಮ್ರಾಜ್ಯ ಸಿಂಹಾಸನವನ್ನು ಬಿಟ್ಟುಕೊಟ್ಟನು. ಅದು ಆ ವಂಶದ ಎಲ್ಲ ರಾಜರ ರೀತಿಯಾಗಿತ್ತು, ಏಕೆಂದರೆ ಅವರೆಲ್ಲ ಭಗವಾನ್ ಶ್ರೀಕೃಷ್ಣನ ಪಥಗಾಮಿಗಳಾಗಿದ್ದರು. ಹೀಗೆ ಶ್ರೀಕೃಷ್ಣನ ಭಕ್ತರು ಎಂದಿಗೂ ಐಹಿಕ ಜೀವನದ ಪ್ರಭೆಗೆ ಮರುಳಾಗುವುದಿಲ್ಲ. ಅವರು ಮಿಥ್ಯಾಸಂಗತಿಗಳಿಂದ, ಐಹಿಕ ಜೀವನದ ರೀತಿಯ ಮಾಯೆಗಳಿಂದ ದೂರವಾಗಿ ನಿಷ್ಪಕ್ಷಪಾತವಾಗಿ ಬದುಕುತ್ತಾರೆ. ಮುಂದುವರಿಸ್ತಾ ಈ ಅಧ್ಯಾಯದ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.